ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿದ್ದ ನಗರ. ಚಿನ್ನ, ವಜ್ರ, ಮುತ್ತು, ರತ್ನಗಳ ವ್ಯಾಪಾರದಿಂದ ಕಂಗೊಳಿಸುತ್ತಿದ್ದಂತಹ ನಗರ. ಸಾವಿರಾರು ಸೈನಿಕರು, ಭವ್ಯ ದೇವಾಲಯಗಳು ಮತ್ತೆ ಅದ್ಭುತ ಅರಮನೆಗಳಿಂದ ತುಂಬಿದ್ದ ನಗರ. ಇಂದು ಅದೇ ನಗರ ಕೇವಲ ಕಲ್ಲುಗಳ ಅವಶೇಷವಾಗಿ ನಿಂತಿದೆ. ಆ ನಗರವೇ ಹಂಪಿ. ಹಾಗಾದ್ರೆ ಹಂಪಿ ಹೇಗೆ ಹುಟ್ಟಿದ್ದು? ವಿಜಯನಗರ ಸಾಮ್ರಾಜ್ಯ ಹೇಗೆ ಇಷ್ಟು ಶಕ್ತಿಶಾಲಿಯಾಯಿತು? ಮತ್ತು ಅಂತಹ ಮಹಾ ಸಾಮ್ರಾಜ್ಯ ಕೆಲವೇ ದಿನಗಳಲ್ಲಿ ಹೇಗೆ ನಾಶವಾಯಿತು? ನೋಡೋಣ ಬನ್ನಿ. ಕ್ರಿಸ್ತಶಕ 1336ರಲ್ಲಿ ಇಬ್ಬರು ಸಹೋದರರಾದಂತಹ ಹರಿಹರ ಮತ್ತೆ ಬುಕ್ಕರಾಯ ತುಂಗಭದ್ರಾ ನದಿಯ ತೀರದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರು. ಆ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಅನೇಕ ರಾಜರುಗಳು ದುರ್ಬಲರಾಗಿದ್ರು. ಈ ಪರಿಸ್ಥಿತಿಯಲ್ಲಿ ಒಂದು ಬಲಿಷ್ಠ ಸಾಮ್ರಾಜ್ಯವನ್ನ ನಿರ್ಮಿಸುವಂತಹ ಕನಸಿನಿಂದ ವಿಜಯನಗರ ಹುಟ್ಟಿಕೊಂಡಿತು. ಕಾಲಕ್ರಮೇಣ ಈ ಸಾಮ್ರಾಜ್ಯ ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ರಾಜ್ಯವಾಗಿ ಬೆಳೆಯಿತು. ಮುಂದೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸುವರ್ಣ ಯುಗ ಆರಂಭವಾಯಿತು. ಇದು ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಆದಂತಹ ಮಹೋನ್ನತ ಬೆಳವಣಿಗೆ. ಆಗ ನಮ್ಮ ಕೃಷ್ಣದೇವರಾಯರನ್ನ ಇಡೀ ಪ್ರಪಂಚವೇ ಶ್ರೇಷ್ಠ ರಾಜ ಎಂದು ಕರೆಯಲಾಗುತ್ತಿತ್ತು. ಅವರ ಕಾಲದಲ್ಲಿ ಕೃಷಿ, ವ್ಯಾಪಾರ, ಸಾಹಿತ್ಯ ಮತ್ತೆ ಕಲೆಗಳು ಅಪಾರವಾಗಿ ಬೆಳೆಯಿತು. ವಿದೇಶಗಳಿಂದ ವ್ಯಾಪಾರಿಗಳು ಹಂಪಿಗೆ ಬರುತ್ತಿದ್ರು. ಅರಬ್ ದೇಶಗಳು, ಪರ್ಷಿಯಾ ಮತ್ತೆ ಯುರೋಪಿನ ವ್ಯಾಪಾರಿಗಳೊಂದಿಗೆ ವ್ಯಾಪಾರ ನಡೆಯುತ್ತಿತ್ತು. ನಗರದ ಮಾರುಕಟ್ಟೆಯಲ್ಲಿ ವಜ್ರ, ಮುತ್ತು ಮತ್ತೆ ಅಮೂಲ್ಯವಾದ ರತ್ನಗಳ ಮಾರಾಟ ನಡೆಯುತ್ತಿತ್ತು. ಇದು ನಾನು ಹೇಳಿದ್ದಲ್ಲ, ವಿದೇಶಿ ಪ್ರವಾಸಿಗರು ತಮ್ಮ ಬರಹಗಳಲ್ಲಿ ಉಲ್ಲೇಖಿಸಿದ್ದಾರೆ. ಆ ಸಮಯದಲ್ಲಿ ಹಂಪಿ ವಿಶ್ವದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ಆದರೆ ಪ್ರತಿಯೊಂದು ಸಾಮ್ರಾಜ್ಯದಂತೆ ವಿಜಯನಗರಕ್ಕೂ ಒಂದು ದುರ್ಬಲ ಕ್ಷಣ ಬಂತು. ಕೃಷ್ಣದೇವರಾಯನ ನಂತರ ರಾಜಕೀಯ ಅಸ್ಥಿರತೆ ಹೆಚ್ಚಾಗತೊಡಗಿತ್ತು. ಶತ್ರು ರಾಜ್ಯಗಳು ವಿಜಯನಗರದ ವಿರುದ್ಧ ಒಗ್ಗೂಡತೊಡಗಿದ್ವು. ಕೊನೆಗೆ 1565ರಲ್ಲಿ ಇತಿಹಾಸದ ದಿಕ್ಕನ್ನೇ ಬದಲಿಸಿದಂತಹ ಒಂದು ದೊಡ್ಡ ಯುದ್ಧ ನಡೆಯಿತು. ಅದುವೇ ತಾಳಿಕೋಟೆ ಯುದ್ಧ. ಈ ಯುದ್ಧದಲ್ಲಿ ವಿಜಯನಗರ ಸೇನೆ ಸೋಲನ್ನ ಅನುಭವಿಸಿತ್ತು. ಸೋಲಿನ ನಂತರ ಶತ್ರು ಸೈನ್ಯಗಳು ಹಂಪಿಗೆ ನುಗ್ಗಿದ್ವು. ನಗರವನ್ನು ದೋಚಲಾಯಿತು. ಅರಮನೆಗಳು, ಮಾರುಕಟ್ಟೆಗಳು ಮತ್ತೆ ಅನೇಕ ಕಟ್ಟಡಗಳು ನಾಶವಾದವು. ಕೆಲವೇ ತಿಂಗಳಲ್ಲಿ ಒಮ್ಮೆ ಜಗತ್ತನ್ನೇ ಬೆರಗುಗೊಳಿಸಿದ್ದಂತಹ ನಗರ ಅವಶೇಷವಾಗಿ ಹೋಯಿತು. ಜನರು ನಗರವನ್ನ ತೊರೆದು ಬೇರೆಡೆಗೆ ಹೋಗಲಾರಂಭಿಸಿದ್ರು. ಹೀಗೆ ವಿಜಯನಗರದ ಸಾಮ್ರಾಜ್ಯದ ವೈಭವ ಅಂತ್ಯವಾಯಿತು. ಇಂದು ಹಂಪಿಯ ಕಲ್ಲುಗಳು ಮೌನವಾಗಿರಬಹುದು, ಆದರೆ ಆ ಕಲ್ಲುಗಳ ಹಿಂದೆ ಮಹಾನ್ ಸಾಮ್ರಾಜ್ಯದ ಕಥೆಯೇ ಅಡಗಿದೆ. ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ಕಥೆಗಳಿವೆ. ಒಮ್ಮೆ ಒಂದೇ ವಿಡಿಯೋದಲ್ಲಿ ನನಗೆ ತಿಳಿಸಲಾಗದ ಕಾರಣ ಚಿಕ್ಕ ಚಿಕ್ಕ ವಿಡಿಯೋಗಳನ್ನಾಗಿ ಅಪ್ಲೋಡ್ ಮಾಡಲಾಗುತ್ತದೆ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆ ಇಂತಹ ಅನೇಕ ಐತಿಹಾಸಿಕ ಪೌರಾಣಿಕ ಕಥೆಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.